ನಾಯಕರು ಇದೊಂದು ಅವೈಜ್ಞಾನಿಕ ಒಂದು ರಿಪೋರ್ಟು ಮತ್ತು ಸಿದ್ದರಾಮಯ್ಯ ಮನೆಯಲ್ಲಿ ಮೂಲ ದಾಖಲಾತಿಗಳಿಗೆ ಅಂತೇಳಿ ವಿಧಾನಸೌಧದಲ್ಲಿರೋ ಡೂಪ್ಲಿಕೇಟ್ ಸಿದ್ದರಾಮಯ್ಯ ಒರಿಜಿನಲ್ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ, ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆರೋಪ ಸತ್ಯ ಅಲ್ಲ, ಆರೋಪನೇ ಅದು ತನಿಖೆಯಾಗಿ ಸಿದ್ಧ ಆದಮೇಲೆ ಅದಕ್ಕೆ ಒಂದು ಅರ್ಥ ಇರ್ತದೆ. ಆರೋಪ ಮಾಡ್ತಕ್ಕಂಥದ್ದು ಅವ್ರದ್ದು ಮೂಲ ಕಸುಬ. ವಿರೋಧ ಪಕ್ಷ ಆಗಿರ್ತಕ್ಕಂಥವ್ರದ್ದು ಅವ್ರ ಕಸುಬು ಏನಪ್ಪ ಅಂತಂದರೆ ಆರೋಪ ಮಾಡ್ತಾ ಇರ್ತಾರೆ. ಗಾಳಿಯಲ್ಲಿ ಗುಂಡು ಹೊಡಿತಾ ಇರೋದು, ಎಲ್ಲಿ ಹತ್ತದ ಎಲ್ಲಿ ಬಿಡ್ತದೆ ಅದನ್ನೇ ಮಾಡೋದು. ಮತ್ತು ಅವ್ರಿಗೆ ಇದನ್ನು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗುತ್ತೆ ಅವ್ರಿಗೆ? ಸರ್, ನಿಮ್ಮ ಅಭಿಪ್ರಾಯ ವರದಿ ಜಾರಿ ಆಗಬೇಕಾ ಅಥವಾ ಮತ್ತೊಂದು ಸತಿ ವರದಿ ಸಮೀಕ್ಷೆ ಆಗಬೇಕಾ ಅಂತ ಸರ್? ಈಗ ನನ್ನ ಕೈ ಸೇರಿದ ಮೇಲೆ ನಾನು ಅದ್ರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯ ಇದೆ. ನನ್ನ ಕೈ ಸೇರಲಾರ್ದು ನಾನು ಹೇಳೋಕ್ಕಾಗಲ್ಲ. ಶಾಸಕರು ಒಂದು ರೀತಿ ವರದಿ ಕೊಡಿ ಅಂತ ಹೇಳ್ತಾರೆ. ಹೌದು, ಪ್ರತಿಯೊಬ್ಬ ಶಾಸಕರು ಅವ್ರವ್ರ ಕ್ಷೇತ್ರದ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಮಂತ್ರಿಗಳಿಗೇನು ಗೊತ್ತು? ಮಂತ್ರಿಗಳಿಗೆ ಗೊತ್ತಾಗಲ್ಲ. ಮಂತ್ರಿಗಳದ್ದು ಅವ್ರ ಕ್ಷೇತ್ರದವ್ರಿಗೆ ಗೊತ್ತಾಗ್ಬೋದು. ಮಂತ್ರಿಗಳದ್ದು ತಮ್ಮ ಕ್ಷೇತ್ರದ ಬಗ್ಗೆ ಅವ್ರದ್ದು ವಿಮರ್ಶೆ ಮಾಡ್ಕೋಬೋದು, ತೋಲನೆ ಮಾಡ್ಬೋದು. ಆದರೆ ಪ್ರತಿಯೊಬ್ಬ ಶಾಸಕರಿಗೆ ಅದು ವರದಿಯನ್ನು ಕೊಟ್ಟರೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು ಅನ್ನೋದು ಸರ್ ಅಭಿಪ್ರಾಯ ಅಲ್ಲ ರೀ, ಇದು ಸತ್ಯ ಸಂಗತಿ ತಿಳ್ಕೊಬೇಕಾದ್ರೆ ಅವ್ರು ಕೊಡಬೇಕಂತ. ಅಭಿಪ್ರಾಯ ಪ್ರಶ್ನೆ ಬರಲ್ಲ ಇಲ್ಲಿ. ಅಭಿಪ್ರಾಯ ಹೇಳೋದು ಬೇರೆ, ಘಟನೆ ಏನು ಅನ್ನೋದು ಹೇಳಬೇಕಲ್ಲ. ಸತ್ಯ ಯಾವುದಿದೆ ಅನ್ನೋಂಥಕ್ಕಂಥದ್ದು ಹೇಳಬೇಕಾದ್ರೆ ಆ ಶಾಸಕರಿಗೆ ಒಂದು ವರದಿ ಕೊಡಬೇಕು. ಆಲ್ ಪಾರ್ಟಿ ಇವರೇ ಅಂತಲ್ಲ. ಪ್ರಸಂಗ ಬಂದರೆ 2 ಕಾಪಿ ಕೊಟ್ಟರೂ ತಪ್ಪಿಲ್ಲ. ಒಂದು ಇಲೆಕ್ಟು ಒಂದು ಡಿಪ್ಯೂಟೆಡ್ ಆದವರಿಗೂ ಕೊಟ್ಟರೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ನಾಯಕರು ಇದೊಂದು ಅವೈಜ್ಞಾನಿಕ ಒಂದು ರಿಪೋರ್ಟು ಮತ್ತು ಸಿದ್ದರಾಮಯ್ಯ ಮನೆಯಲ್ಲಿ ಮೂಲ ದಾಖಲಾತಿಗಳಿಗೆ ಅಂತೇಳಿ ವಿಧಾನಸೌಧದಲ್ಲಿರೋ ಡೂಪ್ಲಿಕೇಟ್ ಸಿದ್ದರಾಮಯ್ಯ ಒರಿಜಿನಲ್ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ, ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆರೋಪ ಸತ್ಯ ಅಲ್ಲ, ಆರೋಪನೇ ಅದು ತನಿಖೆಯಾಗಿ ಸಿದ್ಧ ಆದಮೇಲೆ ಅದಕ್ಕೆ ಒಂದು ಅರ್ಥ ಇರ್ತದೆ. ಆರೋಪ ಮಾಡ್ತಕ್ಕಂಥದ್ದು ಅವ್ರದ್ದು ಮೂಲ ಕಸುಬ. ವಿರೋಧ ಪಕ್ಷ ಆಗಿರ್ತಕ್ಕಂಥವ್ರದ್ದು ಅವ್ರ ಕಸುಬು ಏನಪ್ಪ ಅಂತಂದರೆ ಆರೋಪ ಮಾಡ್ತಾ ಇರ್ತಾರೆ. ಗಾಳಿಯಲ್ಲಿ ಗುಂಡು ಹೊಡಿತಾ ಇರೋದು, ಎಲ್ಲಿ ಹತ್ತದ ಎಲ್ಲಿ ಬಿಡ್ತದೆ ಅದನ್ನೇ ಮಾಡೋದು. ಮತ್ತು ಅವ್ರಿಗೆ ಇದನ್ನು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗುತ್ತೆ ಅವ್ರಿಗೆ? ಸರ್, ನಿಮ್ಮ ಅಭಿಪ್ರಾಯ ವರದಿ ಜಾರಿ ಆಗಬೇಕಾ ಅಥವಾ ಮತ್ತೊಂದು ಸತಿ ವರದಿ ಸಮೀಕ್ಷೆ ಆಗಬೇಕಾ ಅಂತ ಸರ್? ಈಗ ನನ್ನ ಕೈ ಸೇರಿದ ಮೇಲೆ ನಾನು ಅದ್ರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯ ಇದೆ. ನನ್ನ ಕೈ ಸೇರಲಾರ್ದು ನಾನು ಹೇಳೋಕ್ಕಾಗಲ್ಲ. ಶಾಸಕರು ಒಂದು ರೀತಿ ವರದಿ ಕೊಡಿ ಅಂತ ಹೇಳ್ತಾರೆ. ಹೌದು, ಪ್ರತಿಯೊಬ್ಬ ಶಾಸಕರು ಅವ್ರವ್ರ ಕ್ಷೇತ್ರದ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಮಂತ್ರಿಗಳಿಗೇನು ಗೊತ್ತು? ಮಂತ್ರಿಗಳಿಗೆ ಗೊತ್ತಾಗಲ್ಲ. ಮಂತ್ರಿಗಳದ್ದು ಅವ್ರ ಕ್ಷೇತ್ರದವ್ರಿಗೆ ಗೊತ್ತಾಗ್ಬೋದು. ಮಂತ್ರಿಗಳದ್ದು ತಮ್ಮ ಕ್ಷೇತ್ರದ ಬಗ್ಗೆ ಅವ್ರದ್ದು ವಿಮರ್ಶೆ ಮಾಡ್ಕೋಬೋದು, ತೋಲನೆ ಮಾಡ್ಬೋದು. ಆದರೆ ಪ್ರತಿಯೊಬ್ಬ ಶಾಸಕರಿಗೆ ಅದು ವರದಿಯನ್ನು ಕೊಟ್ಟರೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು ಅನ್ನೋದು ಸರ್ ಅಭಿಪ್ರಾಯ ಅಲ್ಲ ರೀ, ಇದು ಸತ್ಯ ಸಂಗತಿ ತಿಳ್ಕೊಬೇಕಾದ್ರೆ ಅವ್ರು ಕೊಡಬೇಕಂತ. ಅಭಿಪ್ರಾಯ ಪ್ರಶ್ನೆ ಬರಲ್ಲ ಇಲ್ಲಿ. ಅಭಿಪ್ರಾಯ ಹೇಳೋದು ಬೇರೆ, ಘಟನೆ ಏನು ಅನ್ನೋದು ಹೇಳಬೇಕಲ್ಲ. ಸತ್ಯ ಯಾವುದಿದೆ ಅನ್ನೋಂಥಕ್ಕಂಥದ್ದು ಹೇಳಬೇಕಾದ್ರೆ ಆ ಶಾಸಕರಿಗೆ ಒಂದು ವರದಿ ಕೊಡಬೇಕು. ಆಲ್ ಪಾರ್ಟಿ ಇವರೇ ಅಂತಲ್ಲ. ಪ್ರಸಂಗ ಬಂದರೆ 2 ಕಾಪಿ ಕೊಟ್ಟರೂ ತಪ್ಪಿಲ್ಲ. ಒಂದು ಇಲೆಕ್ಟು ಒಂದು ಡಿಪ್ಯೂಟೆಡ್ ಆದವರಿಗೂ ಕೊಟ್ಟರೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವರು